ಆ, ಭಾರತಿ, ಯಾಕೋ ಅಪ್ಪ ಎದೆ ನೋಯ್ತಿದೆ ಕಡೆ ತುಂಬ. ಅಮ್ಮ, ಆಗ್ತಾ ಇಲ್ಲ. ಅಯ್ಯೋ ರೀ, ಏನಾಯ್ತು ರೀ? ಅಯ್ಯೋ, ಏನ್ ಮಾಡ್ಲಿ ನಾನು? ನನಗೇನು ತೋರಿಸ್ತಾನೆ ಇಲ್ವಲ್ಲ. ಇರಿ ಒಂದು ನಿಮಿಷ, ನಾನು ಡಾಕ್ಟರ್ ಫೋನ್ ಮಾಡ್ತೀನಿ ರೀ. ಭಾರತಿ, ಬೇಡ ಕಣೆ, ಏನು ಬೇಡ. ಅಯ್ಯೋ, ನೀವು ಸುಮ್ಮನಿರಿ, ಹಾಗೆಲ್ಲ ಮಾತಾಡ್ಬೇಡಿ, ದಯವಿಟ್ಟು ಹಾಗೆಲ್ಲ ಮಾತಾಡ್ಬೇಡ್ರಿ. ನಾನು ಫೋನ್ ಮಾಡ್ತೀನಿ ರೀ. ಹಲೋ ಹಲೋ ಡಾಕ್ಟರ್, ನಮ್ಮ ಯಜಮಾನ್ರಿಗೆ ಯಾಕೋ ಎದೆನೋ ಶುರುವಾಗ್ಬಿಟ್ಟಿದೆ ಡಾಕ್ಟರ್. ದಯವಿಟ್ಟು ಮನೆಗೆ ಬರ್ತೀರಾ? ಹಾ, ಮನೆ ಅದೇ ಗೊತ್ತಲ್ಲ ನಮ್ಮ ಮನೆ ನಿಮಗೆ. ಹೋದ್ ಸರಿ ನನ್ನ ಮಗಳಿಗೆ ಹುಷಾರಿಲ್ಲ ಅಂತ ಬಂದಿದ್ರಿ, ಅದೇ ಮನೆನೇ. ಹಾ ಡಾಕ್ಟರ್, ದಯವಿಟ್ಟು ಬೇಗ ಬನ್ನಿ. ಆಗ್ತೀರಾ? ನನಗಂತೂ ತುಂಬಾನೇ ಗಾಬರಿ ಆಗ್ತಾ ಇದೆ. ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಅಂತ ತುಂಬಾನೇ ಗಾಬರಿ ಆಗ್ತಿದೆ ಡಾಕ್ಟ್ರೆ, ದಯವಿಟ್ಟು ಬನ್ನಿ. ಹಾ ಡಾಕ್ಟ್ರೆ, ಆಯ್ತು, ಹಾಗೆ ಮಾಡ್ತೀನಿ ರೀ. ಬನ್ನಿ, ನೀವು ಸ್ವಲ್ಪ ಹೊತ್ತು ಮಲ್ಕೊಳ್ಳಿ, ಬನ್ನಿ, ಸೋಫಾ ಮೇಲೆ ಮಲ್ಕೊಳ್ಳಿ, ಬನ್ನಿ. ನಾನು ಸ್ವಲ್ಪ ಎದೆಗೆ ಸ್ವಲ್ಪ ವಿಕ್ಸ್ ಹಚ್ತೀನಿ, ಮಸಾಜ್ ಮಾಡ್ತಿರ್ತೀನಿ, ಬನ್ನಿ. ಭಾರತಿ, ಅಯ್ಯೋ ಬನ್ರಿ ನಿಮ್ ತಮ್ಮಯ್ಯ, ಬನ್ರಿ ರೀ. ಏನಾಗುತ್ತಿಲ್ಲ ರೀ, ಡಾಕ್ಟರ್ ಬಂದ್ಬಿಡ್ತೀನಿ ಬೇಗ ಅಂತ ಹೇಳಿದ್ದಾರೆ. ನೀವು ಆರಾಮಾಗಿರಿ. ಭಾರತಿ, ನನಗೆ ಯಾಕೋ ನಾನು ಉಳಿತೀನಿ ಅಂತಾನೆ ನನಗೆ ಅನುಮಾನ ಆಗ್ಬಿಟ್ಟಿದೆ. ಅಯ್ಯೋ ನಿಮ್ ತಮ್ಮಯ್ಯ ರೀ, ಹಾಗೆಲ್ಲ ಮಾತಾಡ್ಬೇಡಿ. ನಿಮ್ಗೆ ಏನಾರು ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಆಮೇಲೆ ನನ್ನ ಕತೆ ಏನು? ನನ್ನ ಮಗಳು ರಮ್ಯನ್ ಕತೆ ಏನ್ರಿ? ಯೋಚನೆ ಮಾಡಿದೀರಾ? ಭಾರತಿ, ನನಗೂ ಅದೇ ಯೋಚನೆ ಕಣೆ. ಹೋಗೋ ಜೀವಕ್ಕೆ ನೆಮ್ಮದಿನೇ ಇಲ್ಲ. ರಮ್ಯಾ ಯಾಕೆ ಹೀಗೆ ಮಾಡ್ತಿದ್ದಾಳೋ? ಅವಳು ಅಂತ ಒಳ್ಳೆ ಗಂಡಂಗೆ ಮೋಸ ಮಾಡ್ತಿದ್ದಾಳಲ್ಲೇ. ಅದೇ ನನ್ನ ಮನಸ್ಸಿಗೆ ತುಂಬ ನೋವು ಕೊಡ್ತಿರೋದು ಭಾರತಿ. ಗೊತ್ತು ರೀ, ನನಗೆ ಗೊತ್ತು. ನಿಮ್ಮ ಈ ನೋವಿಗೆ ಏನು ಕಾರಣ ಅಂತ ನನಗೆ ಗೊತ್ತು. ಆದರೆ ಏನು ಮಾಡೋದು ಹೇಳಿ? ನೋಡೋಣ ರೀ, ನಮ್ಮ ಅಳಿಯಂದ್ರು ತುಂಬ ಒಳ್ಳೆಯವರು. ರಮ್ಯನ್ ಮನಸ್ಸು ಕರಗುತ್ತೆ. ಅವಳು ಅಳಿಯಂದ್ರು ಸುಖವಾಗಿರ್ತಾರ್ರಿ. ಇಲ್ಲ ಭಾರತಿ, ಇಲ್ಲ. ಒಳ್ಳೆ ಮನೆತನಕ್ಕೆ ಕೊಟ್ವಿ, ಇವಳು ಉಳಿಸ್ಕೊಳ್ಳಿಲ್ಲ. ಅಯ್ಯೋ, ಅವ್ರ ಅತ್ತೆ ಮನೆಗೆ ಗೊತ್ತಾದರೆ ಏನು ಗತಿ? ಇವಳು ನಿಲ್ಸ್ಕೋತಾರೆ ಅಂದ್ಕೊಂಡಿದ್ಯಾ? ಇಲ್ಲ ಭಾರತಿ, ಇಲ್ಲ. ನನ್ನ ಮಗಳು ಜೀವನ ಹಾಳಾಯಿತು, ಅವಳೇ ಹಾಳು ಮಾಡ್ಕೊಂಡು ಅವಳ ಕೈಯಾರೆ. ಎಷ್ಟು ಆಸೆಯಿಂದ ಇದ್ದೆ ನನ್ನ ಮುದ್ದಿನ ಮಗಳು ಚೆನ್ನಾಗಿರ್ತಾಳೆ, ಮನೆ ಕಡೆ ಅನುಕೂಲವಾಗಿರೋ ಮನೆಗೆ ಕೊಟ್ಟಿದ್ದೀನಿ. ನನ್ನ ದೊಡ್ಡ ಮಗಳಿಗಿಂತ ಇವಳು ಚೆನ್ನಾಗಿರ್ತಾಳೆ ಅಂದ್ಕೊಂಡೆ. ಆದರೆ ಇವಳು ಏನಕ್ಕೂ ಕೆಲ್ಸಕ್ಕೆ ಬರ್ದೋಳಾಗೋದ್ಲು. ಇಲ್ಲ ರೀ, ಇಲ್ಲ, ಹಾಗೆಲ್ಲ ಏನು ಆಗೋದಿಲ್ಲ. ಅವಳು ಸರಿ ಹೋಗ್ತಾಳ್ರಿ. ಏನು ಸರಿ ಹೋಗ್ತಾಳೆ ಬರ್ತಿ? ಏನು ಸರಿ ಹೋಗ್ತಾಳೆ? ಅಪ್ಪ ಅಮ್ಮನ ಮರ್ಯಾದೆ ಹೋಗುತ್ತೆ ಅಂತ ಯೋಚನೆ ಮಾಡಲ್ವಲ್ಲ ಹುಡುಗಿ. ಈಗ ನನಗೂ ಏನಾದ್ರು ಹೆಚ್ಚು ಕಮ್ಮಿ ಆಯಿತು ಅಂದರೆ ಅವಳ ಜೀವನ. ಅಯ್ಯೋ, ನೀವು ಹಾಗೆಲ್ಲ ಯೋಚನೆ ಮಾಡಬೇಡ್ರಿ, ಏನಾಗೋದಿಲ್ಲ. ನೀವು ಸುಮ್ಮನಿರಿಯಪ್ಪ, ನೀವೇನು ಮಾತಾಡಬೇಡಿ. ಡಾಕ್ಟರ್ ಬರ್ತಾರೆ, ನೀವು ಆರಾಮಾಗಿರಿ. ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಬೇಡಿ ನೀವು. ವಿಷ್ಣು ಅವರೇ, ಏನಾಯ್ತು? ಡಾಕ್ಟ್ರೆ, ಬನ್ನಿ, ದೇವ್ರಂಗೆ ಬಂದ್ರಲ್ಲ. ನೋಡಿ ಡಾಕ್ಟ್ರೆ, ನಮ್ಮ ಯಜಮಾನ್ರಿಗೆ ಯಾಕೋ ಎದೆ ನೋವಂತೆ. ಇದೇ ನೋವು? ಇದೇನ್ರಮ್ಮ ಇದ್ದಕ್ಕಿದ್ದಂಗೆ ಎದೆ ನೋವು ಅಂದರೆ? ಏನಾದರೂ ಚಿಂತೆ ಮಾಡ್ತಿದ್ದಾರಾ? ಡಾಕ್ಟ್ರೆ, ಅದು ಈ ಕಡೆ ಬನ್ನಿ, ಏನಾಗಿದೆ ನೋಡ್ತೀನಿ ಫಸ್ಟು. ಸಮಸ್ಯೆ ಇದೆ ಖಂಡಿತ. ಸಮಸ್ಯೆನಾ? ಏನ್ ಡಾಕ್ಟ್ರೆ, ಏನ್ ಹೇಳ್ತಿದ್ದೀರಾ? ಏನಾಗಿದೆ ಅವ್ರಿಗೆ? ತುಂಬ ತಲೆಗೆ ಏನೋ ಹಚ್ಕೊಂಡಿದ್ದಾರೆ, ಏನೋ ಚಿಂತೆ ಮಾಡ್ತಿದ್ದಾರೆ ಅಂತ ಕಾಣಿಸುತ್ತೆ. ಅದಕ್ಕೆ BP ಲೋ ಆಗಿದೆ. ಹೌದಾ ಡಾಕ್ಟ್ರೆ, BP ಲೋ ಆಗಿದೆಯಾ? ಹೌದಮ್ಮ, BP ಲೋ ಆಗಿದೆ. ಅಲ್ಲ, ಏನು ಚಿಂತೆ ಮಾಡ್ತಿದ್ದಾರೆ ಅವರು? ವಯಸ್ಸಾಗ್ತಾ ಟೆನ್ಷನ್ ಕೊಡಬಾರ್ದು ಕಣಮ್ಮ, ಚೆನ್ನಾಗಿ ನೋಡ್ಕೋಬೇಕು. ಏನ್ರಿ ವಿಷ್ಣು ಅವರೇ, ಏನು ನಿಮಗೆ ಚಿಂತೆ? ಇಬ್ರು ಮಕ್ಕಳದು ಮದುವೆ ಆಯ್ತಪ್ಪ, ಆರಾಮಾಗಿರೋದು ಬಿಟ್ಟು ಗಂಡ ಹೆಂಡತಿ. ಅದು ಡಾಕ್ಟ್ರೆ, ನನ್ನ ದೊಡ್ಡ ಮಗಳದೇನು ಚಿಂತೆ ಇಲ್ಲ ನಮಗೆ. ನನ್ನ ಚಿಕ್ಕ ಮಗಳದೇನೆ ಸ್ವಲ್ಪ ಸಮಸ್ಯೆ. ರಮ್ಯಾನ? ಅಲ್ಲ ಕಣಮ್ಮ, ನಿಮ್ಮ ಚಿಕ್ಕ ಮಗಳನ್ನ ಒಳ್ಳೆ ಅನುಕೂಲ ಇರೋ ಮನೆಗೆ ಕೊಟ್ಟಿದ್ದೀರಲ್ವಾ, ಇನ್ನೇನು ಸಮಸ್ಯೆ? ಹುಡುಗ ಏನಾದರೂ ಸರಿ ಇಲ್ವಾ? ಹುಡುಗ ಏನಾದರೂ ದಾರಿ ತಪ್ಪಿದನಾ? ಚೆನ್ನಾಗಿ ನೋಡ್ಕೋತಿಲ್ವೇನಮ್ಮ? ಅಯ್ಯೋ ಹಾಗಲ್ಲ ಡಾಕ್ಟ್ರೆ, ನಮ್ಮ ಅಳಿಯಂದ್ರಂತೂ ದೇವರಂತ ಮನುಷ್ಯ. ನನ್ನ ಮಗಳೇ ಸರಿ ಇಲ್ಲ. ಮೊದಲು ಅವಳು ಮದುವೆಗೆ ಒಪ್ಕೊಂಡಿರಲಿಲ್ಲ ಅಂದರು, ಹೇಗೋ ಬಲವಂತ ಮಾಡಿ ಮದುವೆಗೆ ಒಪ್ಪಿಸ್ಬಿಟ್ವಿ. ಆದರೆ ಮದುವೆ ಆದ್ಮೇಲೆ ಸರಿ ಹೋಗ್ತಾಳೆ ಅಂದ್ಕೊಂಡ್ರೆ ಸರಿ ಹೋಗಲಿಲ್ಲ ಅವಳು.
ಅಳಿಯಂದ್ರು ನಂಗೆ ಇಷ್ಟ ಇಲ್ಲ, ನಾನು ಅವ್ರ ಜೊತೆ ಇರೋದಿಲ್ಲ ಅಂತ ಮನೆ ಬಿಟ್ಟು ಬಂದ್ಬಿಟ್ಟಿದ್ದಾಳೆ. ಅಳಿಯಂದ್ರು ಪಾಪ ಅವಳನ್ನು ತುಂಬಾ ಇಷ್ಟಪಡ್ತಾರೆ, ಆದರೆ ಇವಳು ಅವ್ರನ್ನ ಇಷ್ಟನೇ ಪಡ್ತಾ ಇಲ್ಲ. ನಾನು ಅವ್ರ ಜೊತೆ ಇರಲ್ಲ ಅಂತ ಹೇಳ್ತಿದ್ದಾಳೆ. ಅದಕ್ಕೆ ನಮ್ಮ ಯಜಮಾನ್ರಿಗೆ ತುಂಬಾ ಟೆನ್ಷನ್ ಆಗಿದೆ. ಅದಕ್ಕೆ ಅವ್ರು ಹೀಗಾಗಿರೋದು. ಹೌದಾ? ಯಾಕೆ ಹಿಂಗೆ ಮಾಡ್ತಿದ್ದಾಳೆ ನಿಮ್ಮ ಮಗಳು? ಇಷ್ಟ ಇಲ್ಲ ಅಂದಿದ್ರೆ ಮುಂಚೆನೇ ಹೇಳ್ಬೇಕಿತ್ತು. ಇವಾಗ ಮದುವೆ ಆದಮೇಲೆ ಇರಲ್ಲ ಅಂತ ಅಂದರೆ ಪಾಪ ಹುಡುಗನ ಕತೆ ಏನಾಗಬೇಕು? ಹಾಂ, 4 ಜನದ ಮುಂದೆ ತಲೆ ಎತ್ಕೊಂಡು ಹೇಗಮ್ಮ ತಿರ್ಗೋದು? ಹೆಣ್ಣು ಹುಡುಗಿ ಹೀಗೆ ಮಾಡ್ತಾಳಲ್ಲ. ಇರಿ, ನಾನೇನಾದರೂ ಬುದ್ಧಿ ಹೇಳ ಅವಳಿಗೆ? ಇದು ಡಾಕ್ಟ್ರೆ, ಅವಳು ನಮ್ಮ ಮಾತನ್ನೇ ಕೇಳ್ತಾ ಇಲ್ಲ. ನೀವೇನಾದರೂ ಹೇಳಕ್ಕೋದ್ರೆ, ನಿಮಗೇನಾದರೂ ಅಂದರೆ? ಏನಮ್ಮ ಅಂತಾಳ ಅವಳು? ಒಂದೆರಡು ಬುದ್ಧಿ ಮಾತು ಹೇಳ್ತೀನಿ, ನೋಡೋಣ. ಸರಿ ಡಾಕ್ಟ್ರೆ, ಆದರೆ ನಮ್ಮ ಯಜಮಾನ್ರಿಗೆ ಇವಾಗ ಏನು ಮಾಡೋದು? ಅವ್ರಿಗೇನಾದರೂ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಅಂತ ನಂಗೆ ತುಂಬಾ ಭಯ ಆಗಿತ್ತು. ಇಲ್ಲ ಕಣಮ್ಮ, ಏನಾಗೋದಿಲ್ಲ. ನಾನು ಮಾತ್ರೆ ಬರ್ಕೊಡ್ತೀನಿ. ಒಂದು 10 ದಿನ ಕರೆಕ್ಟ್ ಟೈಮ್ಗೆ ಕೊಡಿ, ಎಲ್ಲ ನಾರ್ಮಲ್ ಆಗುತ್ತೆ. ಮತ್ತೆ ಹೆಚ್ಚು ಟೆನ್ಷನ್ ಕೊಡೋಕೆ ಹೋಗ್ಬೇಡಿ. ಆದಷ್ಟು ಬೇಗ ನಿಮ್ಮ ಮಗಳನ್ನ ಗಂಡನ ಮನೆಗೆ ಕಳಿಸಿ. ಅವಾಗಲೇ ಇವ್ರ ಮನಸ್ಸಿನ ಭಾರ ಕಡಿಮೆ ಆಗೋದು, ಎಲ್ಲ ಸರಿ ಹೋಗುತ್ತೆ. ಸರಿ ಡಾಕ್ಟ್ರೆ. ಓ, ಒಳ್ಳೆ ಜೋಕು. ಏನೇ ರೀಲ್ಸ್ಗಳಪ್ಪ. ನೋಡಿ ಡಾಕ್ಟ್ರೆ, ಅವಳೇ ಬರ್ತಾ ಇದ್ದಾಳೆ. ಹಾಂ, ಇರಮ್ಮ, ನಾನು ಮಾತಾಡ್ತೀನಿ. ಓ, ಹಾಯ್ ಅಂಕಲ್, ಹೌ ಆರ್ ಯು? ಹಾಂ, ಫೈನ್ ಅಮ್ಮ ರಮ್ಯಾ. ಯಾವಾಗ ಬಂದೆ ನೀನು ಗಂಡನ ಮನೆಯಿಂದ? ಅಯ್ಯೋ ಅಂಕಲ್, ಅದು ನಿನ್ನೆನೆ ಬಂದೆ. ಹೌದಾ? ಅಲ್ಲ ಕಣಮ್ಮ, ಮದುವೆಗೆ 1 ವಾರ ಆಗಿದೆ ಅಲ್ವಾ? ಆಲೇ ಬಂದಿದೆಯಲ್ಲ ನೀನು. ಇಲ್ಲಿ ನಿಮ್ಮ ಯಜಮಾನ್ರು ಬರಲಿಲ್ವಾ? ಅಯ್ಯೋ ಅಂಕಲ್, ಇಲ್ಲ ಅಂಕಲ್, ನನಗೆ ಅವ್ರ ಜೊತೆ ಇರೋದಕ್ಕೆ ಇಷ್ಟ ಇಲ್ಲ, ಅದಕ್ಕೆ ಬಿಟ್ಟು ಬಂದ್ಬಿಟ್ಟೆ. ಅವನು ಒಬ್ಬ ಗಂಡನ ದಂಡ ಪಿಂಡ, ಅವನ ಜೊತೆ ಇರೋದಕ್ಕಿಂತ ನಾನು ನಮ್ಮ ಮನೇಲಿ ಆರಾಮಾಗಿರ್ಬೋದು. ಅಲ್ಲ ಕಣಮ್ಮ ರಮ್ಯಾ, ಹಾಗೆಲ್ಲ ಮಾತಾಡ್ತಾರಾ? ಹೌದಂಕಲ್, ನೋಡೋದಕ್ಕೆ ಒಳ್ಳೆ ಬುಡ್ಡ ಗುಡ್ಡ ಥರ ಇದ್ದಾನೆ. ಅವನ ಜೊತೆ ಇರೋದಕ್ಕಾಗತ್ತಾ ಹೇಳಿ ಅಂಕಲ್ ನೀವು?